ಮೂಡಲಕೆರೆನ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಈಗ ಚುನಾವಣಾ ಪ್ರಕ್ರಿಯೆ ಪ್ರಾರಂಭ ಆದ ಮೇಲೆ ನಮ್ಮ ಅಭ್ಯರ್ಥಿಯಾದಂಥ ಗೌತಮ್ ಅವರು ಮುಳಬಾಗಿಲು ತಾಲೂಕಲ್ಲಿ ರೋಡ್ ಶೋ ಮಾಡಿ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಣ್ಣ ಮತ್ತು ನಮ್ಮ ರಾಜ್ಯದ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಡಿ.ಕೆ. ಶಿವಕುಮಾರ್ ಅವರು ನೇತೃತ್ವದಲ್ಲಿ ಒಂದು ರೋಡ್ ಶೋ ಮುಗಿಸಿದ್ದೀವಿ. ಅದಾದ ಮೇಲೆ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಅವರ ಮಾರ್ಗದರ್ಶನದಂತೆ ನಮ್ಮ 2023ರ ಕಾಂಗ್ರೆಸ್ ಪಕ್ಷದ ಪರಾಜಿತ ಅಭ್ಯರ್ಥಿ ಆದಿನಾರಾಯಣವರ ನೇತೃತ್ವದಲ್ಲಿ ಎಲ್ಲ ಮುಖಂಡರು ಸೇರಿ ಪ್ರತಿ ಗ್ರಾಮ ಪಂಚಾಯತಿಗೆ ಭೇಟಿ ನೀಡಿ ಕಾರ್ಯಕರ್ತರು, ಮುಖಂಡರು, ನಾಯಕರಲ್ಲಿ ಚುನಾವಣಾ ಪ್ರಕ್ರಿಯೆಗಳು ಮತ್ತು ಚುನಾವಣಾ ಪ್ರಚಾರದ ಬಗ್ಗೆ ಸವಿಸ್ತಾರವಾಗಿ ಸಭೆಗಳನ್ನು ಮುಗಿಸ್ಕೊಂಡು ಬಂದಿದ್ದೀವಿ. ಅರ್ಧದಷ್ಟು ಪಂಚಾಯತಿಗಳಾಗಿದೆ, ಇನ್ನು ಅರ್ಧದಷ್ಟು ಆಗಬೇಕಾಗಿದೆ. ಇದ್ರ ಜೊತೆಗೆ ನಾಳೆ ಮಾಲೂರಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆಜಿಯವರು ಮತ್ತು ಮಾಜಿ ರಾಷ್ಟ್ರೀಯ ಅಧ್ಯಕ್ಷರಾದಂಥ ರಾಹುಲ್ ಗಾಂಧೀಜಿಯವರು, ನಮ್ಮ ಸಿದ್ದರಾಮಣ್ಣವರು, ಡಿ.ಕೆ. ಶಿವಕುಮಾರ್ ಅವರು, ಹಲವಾರು ಮುಖಂಡರುಗಳು ನಾಳೆ ಮಾಲೂರಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಿರ್ತಾರೆ. ಈ ಒಂದು ಬಹಿರಂಗ ಸಭೆಗೆ ನಮ್ಮ ಮುಳಬಾಗಿಲು ತಾಲೂಕು ವತಿಯಿಂದ 10,000 ಜನನ್ನು ಆ ಸಭೆಗೆ ಕರ್ಕೊಂಡು ಹೋಗುವಂಥ ಉದ್ದೇಶವನ್ನು ನಮ್ಮ ಪಕ್ಷ ಹೊಂದಿದೆ. ಇಲ್ಲಿ ಅದಕ್ಕೆ ಎಲ್ಲ ಏರ್ಪಾಡುಗಳು ನಮ್ಮ ನಾಯಕರುಗಳೆಲ್ಲ ಸೇರಿ ಮಾಡ್ತಾಯಿದ್ದಾರೆ. ಅದ್ರ ಜೊತೆಗೆ ನಾಡಿದ್ದು 18ನೇ ತಾರೀಕು ನಮ್ಮ ಪಕ್ಷದ ಅಭ್ಯರ್ಥಿ ಚುನಾವಣಾ ಪ್ರಚಾರಕ್ಕೆ 2ನೇ ರೌಂಡ್ ಬರ್ತಾಯಿದ್ದಾರೆ. ಆ 2ನೇ ರೌಂಡಲ್ಲಿ ಮೊದಲನೇದಾಗಿ ಆವಣಿ, 2ನೇದಾಗಿ ಕೊಲದೇವಿ, 3ನೇದಾಗಿ ತಾಯ್ಲೂರು. ಈ 3 ಸಭೆಗಳನ್ನು ಇಂಡೋರ್ ಮೀಟಿಂಗ್ಸ್ ಕಾರ್ಯಕರ್ತರು, ಮುಖಂಡರುಗಳ ಸಭೆಯನ್ನು ಮಾಡಿ ಬೈರ್ಕೂರಲ್ಲಿ ಬಹಿರಂಗ ಸಭೆಯನ್ನು ಏರ್ಪಡಿಸಿರುತ್ತೇವೆ. ಈ ಒಂದು ಬಹಿರಂಗ ಸಭೆಗೆ ನಮ್ಮ ತಾಲೂಕಿನಾದ್ಯಂತ ಇರತಕ್ಕಂಥ ಕಾಂಗ್ರೆಸ್ ಪಕ್ಷದ ಮುಖಂಡರು, ನಾಯಕರು, ಕಾರ್ಯಕರ್ತರು, ಹಿತೈಷಿಗಳು, ಅಭಿಮಾನಿಗಳನ್ನು ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ದಯವಿಟ್ಟು ಬಹಿರಂಗ ಸಭೆಗೆ ಬನ್ನಿ. ಅದ್ರ ಜೊತೆಗೆ ಈಗ ಆವಣಿಯಲ್ಲಿ ಆ ಸುತ್ತಮುತ್ತ ಇರತಕ್ಕಂಥ ಗ್ರಾಮ ಪಂಚಾಯತಿಯವರು ಅಲ್ಲಿ ಸೇರಿಕೊಳ್ಳೋದು, ತಾಯ್ಲೂರು ಸುತ್ತಮುತ್ತಲು ಇರತಕ್ಕಂಥವ್ರು ಅಲ್ಲಿ ತಾಯ್ಲೂರಲ್ಲಿ, ಈ ಕಡೆ ಕೊಲದೇವಿಯಲ್ಲಿ ಸುತ್ತಮುತ್ತಲು ಇರತಕ್ಕಂಥವ್ರು ಇಲ್ಲಿ, ಮಿಕ್ಕ ಇಲ್ಲಿ ನೆಂಗ್ಲಿಯಿಂದ ಹಿಡಿದು ಆಲಂಗೂರು, ಗುಮ್ಕಲ್ಲು, ಪಿಚ್ಗುಂಡ್ಲಳ್ಳಿ, ಸೊನ್ನಾಡಿಯಿಂದ ಹಿಡಿದು ಆ ಕಡೆವರೆಗೂ ಬೈರ್ಕೂರಲ್ಲಿ ಸೇರುವಂಥ ಒಂದು ಕಾರ್ಯಕ್ರಮ ನಂಬ್ಕೊಂಡಿದ್ದೀವಿ. ದಯವಿಟ್ಟು ತಾವೆಲ್ಲರೂ ಸಹಕರಿಸಿ. ಆಮೇಲೆ ಪಕ್ಷ ಈಗ ಒಳ್ಳೆಯ ಭವಿಷ್ಯದೊಂದಿಗೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಕಡೆಯೂ ಉತ್ತಮವಾಗಿದೆ. ನಮ್ಮ ಮುಳಬಾಗಿಲು ತಾಲೂಕಂತೂ ಭಾಳ ಅತ್ಯುತ್ತಮವಾಗಿದೆ. ಅದರಿಂದ ಎಲ್ಲರೂ ಕೂಡ ಇನ್ನೂ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡು ನಮ್ಮ ಏನು 5 ಗ್ಯಾರಂಟಿಗಳಿದೆಯೋ ಆ 5 ಗ್ಯಾರಂಟಿಗಳನ್ನು ಮನೆ ಮನೆಗೆ ತಲುಪಿಸೋದು. ಅದರ ಜೊತೆಗೆ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ವತಿಯಿಂದ ಈಗ 5 ಗ್ಯಾರಂಟಿಗಳ ಕಾರ್ಡು, ಅಲ್ಲಿ ಕಾರ್ಡ್ ಇದೆ ಕೊಡಪ್ಪ, ಇದನ್ನು ಕಾರ್ಡು, ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ. ಈ ಕಾರ್ಡ್ಗೆ ಮೊದಲು ಕೊಟ್ಟಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ಕಾರ್ಡ್ಗೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಮತ್ತು ಸಿದ್ದರಾಮಣ್ಣವರು ಸೈನ್ ಹಾಕಿದರು. ಈ ಕೊಡ್ತಾ ಇರ್ತಕ್ಕಂಥ ಕಾರ್ಡ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿಯವರು ಸಹಿ ಹಾಕಿರ್ತಕ್ಕಂಥ ಗ್ಯಾರಂಟಿ ಕಾರ್ಡನ್ನು ಮನೆ ಮನೆಗೆ ತಲುಪಿಸುವಂಥ ಕಾರ್ಯ ಮಾಡ್ತಾಯಿದ್ದೀವಿ. ಯಾಕಂತಂದರೆ ಮೊದಲು ನಾವು ಗ್ಯಾರಂಟಿ ಕಾರ್ಡ್ ಕೊಟ್ಟಾಗ ಅದು ವಾರಂಟಿ ಕಾರ್ಡು, ಡೂಪ್ಲಿಕೇಟ್ ಕಾರ್ಡು ಅಂತ ನಮ್ಮನ್ನು ಕಣ್ಣು ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವ್ರಿಗೆ ಇವತ್ತು ಗೊತ್ತಾಗಿದೆ ಏನು ಗ್ಯಾರಂಟಿ ಕಾರ್ಡ್ ಪವರು, ಇವತ್ತು ಮಹಿಳೆಯರು ಎಷ್ಟು ಸ್ವಾಭಿಮಾನಿಗಳಾಗಿ ಬದುಕ್ತಾ ಇದ್ದಾರೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ರಾಷ್ಟ್ರ ಮಟ್ಟದಿಂದ ಬಂದಿರತಕ್ಕಂಥ ಈ ಒಂದು ಕಾರ್ಡನ್ನು ಕೂಡ ಮನೆ ಮನೆ ಬಾಗಿಲಿಗೂ ತಲುಪಿಸುವಂಥ ಕಾರ್ಯವನ್ನು ನಾವು ಪಕ್ಷದ ವತಿಯಿಂದ ಮಾಡ್ತಾಯಿದ್ವಿ. ಪ್ರತಿ ಮನೆ ಬಾಗಿಲಿಗೂ ತಲುಪಿಸ್ತೀವಿ. ಈ ಒಂದು ವಿಶೇಷತೆ ಏನಪ್ಪ ಅಂತಂದರೆ, ಒಬ್ಬ ಮಹಿಳೆಗೆ ವರ್ಷಕ್ಕೆ 1 ಲಕ್ಷ ರೂಪಾಯಿ ಕೊಡುವಂಥ ಒಂದು ಕೊಡುಗೆ ಈ ಒಂದು ಕಾರ್ಡನ್ನು ಇದರಲ್ಲಿ ಇನ್ನೂ 5 ಗ್ಯಾರಂಟಿಗಳಿದ್ದಾವೆ. ಇದನ್ನು ಅನುಷ್ಠಾನಕ್ಕೆ ನಮ್ಮ ಸರ್ಕಾರ ಅಲ್ಲಿ ಬಂದಾಗ ಮಾಡ್ತಾರೆ ಅನ್ನೋ ಒಂದು ವಿಶ್ವಾಸ ನಮಗಿದೆ. ಯಾಕಂತಂದರೆ ಅದೇ ರೀತಿಯಾಗಿ ರಾಜ್ಯ ಮಟ್ಟದಲ್ಲಿ ಆಗಿ ತೋರಿಸಿದ್ದೀವಿ ಈಗ ಆಲ್ರೆಡಿ. ಆ ರೀತಿಯೇ ಮುಂದುವರಿಯುತ್ತೆ ಅಂತೇಳಿ ಹೇಳ್ತಾ, ಈಗ ನಮ್ಮ ಪಕ್ಷದ ಪ್ರಚಾರ ಕಾರ್ಯ ಭಾಳ ಚುರುಕಾಗಿ ನಡೀತಾ ಇದೆ. ಉತ್ತಮವಾದಂಥ ವಾತಾವರಣ ಇದೆ. ನಮ್ಮ ಅಭ್ಯರ್ಥಿ 100% ಗೆಲ್ತಾರೆ ಅಂತ ಆತ್ಮವಿಶ್ವಾಸ ನಮಗಿದೆ. ನಮ್ಮೆಲ್ಲ ಕಾಂಗ್ರೆಸ್ ಬಂಧುಗಳು ವರ್ಕ್ ಮಾಡ್ತಾ ಇರೋದಕ್ಕೆ ಅವರೆಲ್ಲರಿಗೂ ಕೂಡ, ಒಬ್ಬ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರೆಲ್ಲರಿಗೂ ಕೂಡ ನನ್ನ ಕೃತಜ್ಞತೆ ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು. ರಾಹುಲ್ ಗಾಂಧಿ ಕಾರ್ಯಕ್ರಮಕ್ಕೆ ಯಾವ ಥರ ಇಲ್ಲಿ ಬಸ್ಗಳು ಮಾಡ್ತಾ ಇರ್ತಾಯಿದ್ದೀವಿ. 100 ಬಸ್ ಹೋಗುತ್ತೆ, ಒಂದು 100 ಕಾರ್ಗೂ ಹೋಗುತ್ತೆ. 100 ಬಸ್ಸು ಮತ್ತು 100 ಕಾರು KSRTC. ಇಲ್ಲಿ ನಾವು 11:30 12 ಗಂಟೆಗೆ ಬಿಡ್ತೀವಿ.
11:30 12 ಗಂಟೆಗೆ ಬಿಡ್ತೀವಿ. ಮಾಲೂರನ್ನು 3 ಗಂಟೆಗೆ ತಲುಪಬೇಕಾಗಿದೆ. 3 ಗಂಟೆ ಸಭೆ ಮುಗಿಸ್ಕೊಂಡು ಬರ್ತೀವಿ. ಎಲ್ಲ ಪಂಚಾಯತಿಯಿಂದ ಎಲ್ಲ 30 ಪಂಚಾಯತಿಯಿಂದ 30 ವಾರ್ಡಿಂದ ಕೂಡ ಬರ್ತಾರೆ. ಅಲ್ಲ ಇಲ್ಲೇನು ಕೇಳ್ರಿ ಪ್ರಚಾರದ ಬಗ್ಗೆ. ಇವಾಗ ಏನಾದರೂ ಪಕ್ಷದ ಹೆಂಗಿದೆ ಪಾರ್ಟಿ ಗಿಟ್ಟಿ ಏನು ನಮ್ಮ ಹಿರಿಯರನ್ನೆಲ್ಲ ಕೇಳಿ, ಇವ್ರನ್ನೆಲ್ಲ ಒಂದು 4 ಜನ ಅಲ್ಲ ಮಾತಾಡೋದಲ್ಲಿ ನೀವೇ ಕ್ವಶನ್ ಮಾಡಿರಿ. ಇಲ್ಲಿಂದ 10,000 ಅಂತ ಹೇಳಿ ಇಲ್ಲಿಂದ ಹೋಗುತ್ತೆ 100 ಬಸ್ ಅಂದರೆ 5,200 ಮಂದಿ ಆಗ್ತಾರೆ ಅಷ್ಟೇ. 100 ಕಾಲರು 100 ಕಾರು ಸ್ವಂತ ಕಾರ್ಗಳಿದೆ, 100 ಕಾರು. ಆಮೇಲೆ 50 ಜನ ಅಂತ ಇದೇನು ಲೆಕ್ಕ ಹಾಕ್ಕೊಂಡು ಹೋಗುವಂಥದ್ದೇನಲ್ಲ. ಜನ ಅನ್ಕೊಂಡಿರೋದು ಬಸ್ಗೆ ಅಲ್ಲ ಈಗ ಅದು ಮಾಡಿ ಅದನ್ನ ಮಾಡ್ತಾ ಎಲ್ಲ ಹೇಳು. ಈಗ MP ಅವರಷ್ಟು ದೊಡ್ಡವರು ನಾವಲ್ಲ. ಅವರಿಗೆ ರಾಷ್ಟ್ರ ಮಟ್ಟದೆಲ್ಲ ರಾಜಕಾರಣ ಗೊತ್ತು. ನಮಗೆ ಕೋಲಾರ ಜಿಲ್ಲೆ ಮಾತ್ರ ಸ್ಥಿಮಿತ ಆಗ್ತಾಯಿದ್ದೀವಿ. ಬಹುಶಃ ನೀವು ಪತ್ರಕರ್ತರು ಅದನ್ನು ಪ್ರಶ್ನೆ ಮಾಡಬೇಕು. ಯಾಕಂತಂದರೆ ಲಾಸ್ಟ್ ಟೈಮ್ MLA ಎಲೆಕ್ಷನ್ಗೆ ಮೋದಿಯವರು ಎಲ್ಲೆಲ್ಲಿ ಬಂದಿದ್ರು ಅಲ್ಲಿ ಗೆದ್ದಿಲ್ಲ ಅಂತ ಇದೆ, ಎಲ್ಲಿ ಬಂದಿದ್ರು ಅಲ್ಲಿ ಗೆದ್ದಿಲ್ಲ ಅಂತಿದೆ. ಅದನ್ನು ನೀವು ಅವ್ರನ್ನ ಕೇಳಿದ್ರೆ ಚೆನ್ನಾಗಿರುತ್ತೆ. ಬಟ್ ನಾವು ಕೋಲಾರ ಜಿಲ್ಲೆಗೆ ಸೀಮಿತ ಹೋಗೋಣ ಅಂತಿದ್ದೀವಿ. ಸ್ವಲ್ಪ ದಿನ ಕಾಯಿರಿ, ಗೊತ್ತಾಗತ್ತೆ. ಮೂಡಲಕಿರಣ ಯೂಟ್ಯೂಬ್ ಚಾನಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.